ಪಾರ್ಟಿ ಮುಖಂಡರೇ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಅನಂತ ಕೋಟಿ ತಮಗೆಲ್ಲರಿಗೂ ನಮಸ್ಕಾರಗಳು. ಸೊ ಇವತ್ತಿನ ವಿಶೇಷ ಸಭೆ ಬಗ್ಗೆ ಈಗಾಗಲೇ ಅನೇಕ ವಿಚಾರ ಹೇಳಿದರು. ತಾವೆಲ್ಲ ನೋಡಿದಂಗೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿ ಜನಕ್ಕಿಷ್ಟು ಹೊರೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಿಡಿಲ್ ಕ್ಲಾಸು ಬಡವರು ಈ ರಾಜ್ಯದಲ್ಲಿ ಬದುಕದಂಥ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದರ ನೇತೃತ್ವವನ್ನು ವಹಿಸಿ ವಿಜೇಂದ್ರ ಅವರು ಹೋರಾಟ ಪ್ರಾರಂಭ ಮಾಡಿದರು. ಇಡೀ ರಾಜ್ಯ ತುಂಬ ಭಾಳ ಇದೀಗ ತಾನೇ ಆಗಮಿಸಿದಂಥ ಬೆಳಗಾವಿ ಲೋಕಸಭಾ ಸದಸ್ಯ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಸ್ವಾಗತ ಬಯಸುತ್ತಾ, ಅದರಂತೆ ಸನ್ಮಾನ್ಯ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಚಲವಾದಿನವರು, ಇಡೀ ಭಾರತೀಯ ಜನತಾ ಪಾರ್ಟಿ ಟೀಮ್ ಈ ಹೋರಾಟ ವಹಿಸಿದರು. ಅದಕ್ಕೆ ಜನರ ಜಾಗೃತಿ ಮಾಡಬೇಕು, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಹೋಗ್ಬೇಕಂತೇಳಿ. ಅದಕ್ಕೆ ತಾವೆಲ್ಲರೂ ಇದೀಗ ಅಭಯ್ ಪಾಟೀಲ್ ಅವ್ರು ಹೇಳ್ದಂಗೆ ಸೊ ಎಲ್ಲರೂ ನಾವು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಕಿತ್ತೊಗಿಬೇಕಂದ್ರೆ ಜನರಿಗೆ ಜಾಗೃತಿ ಮೂಡಿಸ್ಬೇಕಾಗ್ತೈತಿ. ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ವಿಷಯ ಎಲ್ಲ ಕಡೆ ತಲುಪಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ನಾವೆಲ್ಲರೂ ಸೇರಿ ಹೋರಾಟನ ಈಗಾಗಲೇ ಪ್ರಾರಂಭ ಮಾಡಿದರು, ಯಶಸ್ವಿ ಆಗ್ತಾಯಿದ್ರು. ಮುಂದಿನ ದಿನಮಾನದಲ್ಲಿ ಕರ್ನಾಟಕದಲ್ಲಿ ಇದೀಗ ಅಭಯ್ ಪಾಟೀಲ್ ಅವ್ರು ಹೇಳಿದಂಗೆ 2028ಕ್ಕೆ ಅಭಯ್ ಪಾಟೀಲ್ ಎಲ್ಲಿದ್ದಾರೆ ಈಗ ಬೇಕಾದ್ರೆ ಇಲ್ಲಿ ಎಲ್ಲಾರು ಒಂದು ಕಡೆ ಬರೋದು ಬಿಡ್ತು ಗಾಡಿ ಮೇಲೆ 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಭಯ್ ಪಾಟೀಲ್ ನಾವು ಬರೀತೀವಿ. ಚಾಲೆಂಜು 2028ಕ್ಕೆ ಸರ್ಕಾರ ನಮ್ದೇ ಬರ್ತೈತಿ. ಕರ್ನಾಟಕದಾಗ ರಿಪೀಟ್ ಯಾವುದೂ ಆಗೋದಿಲ್ಲ. 5 ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಅಧಿಕಾರಿಗಳು ಅಭಯ್ ಪಾಟೀಲ್ ಹೇಳಿದಂಗೆ ದಯಮಾಡಿ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡಬೇಡ್ರಿ. ಯಾಕಂದ್ರೆ ನಮ್ಮದು ಸರ್ಕಾರ ಬರ್ತೈತಿ, ನಮಗೂ ಅಧಿಕಾರ ಬರ್ತೈತಿ. ದಯಮಾಡಿ, ಯಾಕಂದ್ರೆ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಕಾರ್ಯಕರ್ತರ ಮನೆ ನಿಂತ ಪಕ್ಷ. ನಿಮ್ಮಿಂದ ನಾವೆಲ್ಲ ಬೆಳೆದು MLA ಆಗ್ತೀವಿ, ಮಂತ್ರಿ ಆಗ್ತೀವಿ, ಸರ್ಕಾರ ಆಗ್ತೀವಿ. ಮುಂದಿನ ದಿನಮಾನದಲ್ಲಿ 28 ನಮ್ಮ ಸರ್ಕಾರ ಬರ್ತೈತಿ. ನಾವು ಒಳ್ಳೆ ಕೆಲಸ ಕಾಂಗ್ರೆಸ್ ಗತಿ ಜನಕ್ಕೆ ತೊಂದರೆ ಕೊಡುವಂಥ ಕೆಲಸ ನಾವು ಯಾರೂ ಮಾಡೋದು ಬೇಡ. ಈ ರಾಜ್ಯದಲ್ಲಿರುವಂಥ ಬಡವರು, ರೈತರು ಎಲ್ಲರಿಗೂ ಒಳ್ಳೆ ಆಗುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಖಂಡಿತ ಮಾಡ್ತೈತಿ. ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣವಾದಂಥ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.